ಹರಿ ಓಂ. ಇವತ್ತು ಬಿಗಿನರ್ಸ್ಗಾಗಿ ಒಂದು ಸಿಂಪಲ್ ಡಿಸೈನ್ ಮಾಡ್ತಾ ಇದ್ದೇನೆ, ನೋಡೋಣ. ಆಲ್ರೆಡಿ ನಾನು ಡ್ರಾಯಿಂಗ್ ಎಲ್ಲ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ನಾನು ಚೈನ್ ಸ್ಟಿಚ್ ಡಬಲ್ ಲೈನ್ ಹಾಕಿಬಿಟ್ಟು ಮತ್ತು ಬೀಡ್ ವರ್ಕ್ ಕೊಡ್ತೇನೆ. ನೋಡಿ, ಚೈನ್ ಈ ಥರ ಕರೆಕ್ಟ್, ಒಂದು ಚೈನ್ಗೆ ಒಂದು ಚೈನ್ ಕರೆಕ್ಟಾಗಿ ಬರಬೇಕು. ಒಂದು ದೊಡ್ಡದು ಚಿಕ್ಕದು ಆ ಥರ ಹಾಕಬಾರ್ದು. ಸೊ ಅದಕ್ಕೆ ನಿಧಾನವಾಗಿ ನೀವು ಪ್ರಾಕ್ಟೀಸ್ ಮಾಡುವಾಗಲೇ ಸರಿಯಾಗಿ ಮಾಡಬೇಕು. ಆವಾಗ ನಿಮಗೆ ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ. ನೋಡಿ, ಚೈನ್ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ? ಈ ಥರ ಇರಬೇಕು. ನೀವು ಯಾವಾಗಲೂ ಬ್ಲೌಸ್ ವರ್ಕ್ ಮಾಡುವಾಗ ನೆಕ್ಕಿಗೆ ಡಬಲ್ ಲೈನ್ ಚೈನ್ ಕೊಟ್ಟು ಅದರ ನಂತರ ವರ್ಕನ್ನು ಶುರು ಮಾಡಬೇಕು. ಈಗ ನಾನು ಡಬಲ್ ಲೈನ್ ಕೊಟ್ಟು 4 mm ಬೀಡ್, ಶುಗರ್ ಬೀಡ್ ಇಟ್ಟು ಒಂದು ಲೈನ್ ಆಲ್ರೆಡಿ ಆಗಿದೆ ನಾನು. ಅಂದರೆ ವಿಡಿಯೋ ಲೆಂತಿ ಆಗ್ತದೆ ಅಲ್ವಾ? ಸೊ ಅದಕ್ಕೆ ಮಾಡ್ಕೊಂಬಿಟ್ಟೆ. ಈಗ ನಮ್ಮ ಫ್ಲವರ್ಸಿಗೆಲ್ಲ ಶುಗರ್ ಬೀಡಲ್ಲಿ ನಾನು ಫಿಲ್ಲಿಂಗ್ ಮಾಡ್ತಾ ಇದ್ದೇನೆ. ಫಿಲ್ಲಿಂಗ್ ಅಂದರೆ ಔಟ್ಲೈನ್ ಎಲ್ಲ ಕೊಡ್ತಾ ಇದ್ದೇನೆ. ಅದರ ನಂತರ ಫ್ಲವರ್ ಒಳಗಡೆ ನಾವು ಫ್ರೆಂಚ್ ನಾಟ್ ಹಾಕಿ ಫಿಲ್ ಮಾಡ್ಬೋದು. ಈ ಡಿಸೈನ್ ತುಂಬ ಈಸಿ, ಸುಲಭವಾಗಿ ಮಾಡ್ಬೋದು. ಸರಿಯಾಗಿ ನೋಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡಿ, ನಿಮಗೆ ಕೂಡ ಫಿನಿಶಿಂಗ್ ನೀಟ್ ಬರ್ತದೆ. ನೋಡಿ, ಈ ಥರ ನಿಧಾನಕ್ಕೆ ಮಾಡಿ, ಗಡಿಬಿಡಿ ಮಾಡಲಿಕ್ಕೆ ಹೋಗಬೇಡಿ. ನೀವು ಪ್ರಾಕ್ಟೀಸ್ ಮಾಡುವಾಗಲೇ ನಿಧಾನವಾಗಿ ಮಾಡಿದರೆ ನಿಮ್ಮ ವರ್ಕ್ ಫಿನಿಶಿಂಗ್ ನೀಟಾಗಿ ಇರ್ತದೆ. ನೋಡಿ, ಈ ಥರ ಔಟ್ಲೈನಲ್ಲಿ ಶುಗರ್ ಬೀಡ್ ಇಟ್ಟು ಫಿಲ್ ಮಾಡಿಕೊಂಡೆ. ಯಾವಾಗಲೂ ಯಾವ ಫ್ಲವರ್ಸನ್ನು ನೀವು ಫಿಲ್ ಮಾಡುವಾಗ ಕೂಡ ಹೀಗೆ ಔಟ್ಲೈನ್ ಕೊಟ್ಟು ಅದರ ನಂತರ ಒಳಗಡೆ ಫಿಲ್ ಮಾಡುವಾಗ ನಿಮಗೆ ಲುಕ್ ನೋಡಲಿಕ್ಕೆ ಚೆಂದ ಬರುತ್ತೆ. ನೋಡಿ, ಈಗ ಎಲ್ಲ ಕಂಪ್ಲೀಟ್ ಮಾಡಿ ತೋರಿಸ್ತೇನೆ. ಕಂಪ್ಲೀಟ್ ಆಗಿದೆ ನೋಡಿ. ಈಗ ಈ ಥರ ಬಂದಿದೆ. ಈಗ ಇದೊಂದು ಮಾಡಿ ತೋರಿಸ್ತೇನೆ ನೋಡಿ. ಇದಕ್ಕೆ ನಾನು 6 ಶುಗರ್ ಬೀಡ್ ಕೊಟ್ಟು 2 mm ಬೀಡನ್ನು ಮೇಲೆ ಕೊಟ್ಟು ಕಂಪ್ಲೀಟ್ ಮಾಡ್ತೇನೆ. ನೋಡಿ, ಈಗ 2 mm ಬೀಡ್ ಇಟ್ಟೆ. ಈ ಬೀಡ್ ಹೆಸರೆಲ್ಲ ನೆನಪಿಟ್ಕೊಳ್ಳಿ, ನಿಮಗೆ ಪರ್ಚೇಸ್ ಮಾಡುವಾಗ ಈಸಿ ಆಗ್ತದೆ. ಶುಗರ್ ಬೀಡ್ ನಾನು ಪ್ರೀಸ್ಟೋ ಅಂತ ಹೇಳುವ ಕಂಪನಿ ಅಷ್ಟೇ ಯೂಸ್ ಮಾಡ್ತೇನೆ. ಇದರಲ್ಲಿ ನಿಮಗೆ ಯಾವುದೇ ಕಂಪ್ಲೇಂಟ್ಸ್ ಇರೋದಿಲ್ಲ. ಮತ್ತು 2 mm 3 mm ಬೀಡ್ಗಳು ಕೂಡ ನೀವು ಒಳ್ಳೆ ಶೈನಿಂಗ್ ಇರ್ತದಲ್ಲ, ಆ ಥರ ಇರೋದು ತಗೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪ ಡಲ್ ಫಿನಿಶಿಂಗ್ ಇರುವಂಥದ್ದನ್ನು ತಗೊಂಡು ಯೂಸ್ ಮಾಡಿ. ಕಂಪ್ಲೇಂಟ್ ಇರಲ್ಲ, ಅಂದರೆ ಕಪ್ಪಾಗೋದು, ಬಿಳಿ ಆಗೋದು ಆ ಥರ ಏನು ಕಂಪ್ಲೇಂಟ್ಸ್ ಬರಲ್ಲ. ಹೀಗಾಗಿದೆ. ನಾನು ಈ ಫ್ಲವರ್ಗೆ ಫ್ರೆಂಚ್ ನಾಟ್ ಹಾಕಿ ಕಂಪ್ಲೀಟ್ ಮಾಡಿ ತೋರಿಸ್ತೇನೆ. ನೋಡಿ, ಈ ಫಿನಿಶಿಂಗ್ ಹೇಗಿದೆ. ಇನ್ನು ಒಳಗಡೆ ಫಿಲ್ಲಿಂಗ್ ಕೊಟ್ಟ ಮೇಲೆ ಎಷ್ಟು ಚೆಂದ ಬರ್ತದೆ ನೋಡಿ. ಅದಕ್ಕೆ ನಾನು ಪಿಂಕ್ ಕಲರ್ ಸಿಲ್ಕ್ ಥ್ರೆಡ್ಡನ್ನು ಯಾವಾಗಲೂ ತಗೊಳ್ಳುವಷ್ಟೇ 6 ಎಳೆ ತಗೊಂಡು ಡಬಲ್ ಮಾಡಿಕೊಂಡು 12 ಆಗಿದೆ. ನಾವಿವಾಗ ಇದರ ಮುಂಚಿನ ವೀಡಿಯೋಗಳೆಲ್ಲ ಲವಂಗ ಸ್ಟಿಚ್ ನೋಡಿರ್ತೇವಲ್ವ. ನೋಡಿ, ಫ್ರೆಂಚ್ ನಾಟಲ್ಲೂ ಕೂಡ ಇಷ್ಟು ಚೆಂದ ಒಂದು ಡಿಸೈನ್ಗಳನ್ನು ಮಾಡಬಹುದು. ಅದಕ್ಕೋಸ್ಕರ ಈ ಡಿಸೈನನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಅಂದರೆ ಬಿಗಿನರ್ಸಿಗೆ ಒಳ್ಳೆ ವಿಡಿಯೋ, ಅಂದರೆ ಒಳ್ಳೆ ಒಂದು ಡಿಸೈನ್ ಅಂತ ಹೇಳ್ಬೋದು. ಈಸಿಯಾಗಿ ಮಾಡ್ಬೋದು ನೀವು. ಮತ್ತು ಯಾವುದೇ ವರ್ಕ್ ಇರಲಿ, ಸಿಂಪಲ್ ಗ್ರ್ಯಾಂಡ್ ಯಾವುದೇ ಇರಲಿ, ನಿಮ್ಮ ಫಿನಿಶಿಂಗ್ ನೀಟ್ ಇದ್ದರೆ ಅದು ತುಂಬ ಚೆಂದ ಕಾಣ್ತದೆ. ಮೇಯ್ನ್ ನೀವು ಪ್ರಾಕ್ಟೀಸ್ ಮಾಡುವಾಗ ನಿಮ್ಮ ವರ್ಕನ್ನು ಅಂದರೆ ನೀಟಾಗಿ ಕಂಪ್ಲೀಟಾಗಿ ಹೇಗೆ ಮಾಡೋದು ಅಂತ ಹೇಳೋದು ಮೈಂಡಲ್ಲಿ ಇಟ್ಕೊಂಡು ಮಾಡಿ. ಆವಾಗ ನಿಮಗೆ ಎಲ್ಲ ಕೂಡ ಸರಿಯಾಗಿ ಬರ್ತದೆ.
ನೋಡಿ ಒಂದು ಫ್ಲವರ್ ಕಂಪ್ಲೀಟ್ ಮಾಡಿದ್ದೇನೆ. ಅದು ಫಿಲ್ಲಿಂಗ್ ಬಂದ ತಕ್ಷಣ ಎಷ್ಟು ಚೆಂದ ಕಾಣ್ತದೆ ನೋಡಿ. ಆ ಗೋಲ್ಡನ್ ಕಲರ್ ಔಟ್ಲೈನ್ಗೂ ಆ ಒಳಗಡೆ ಇರುವ ಪಿಂಕ್ ಕಲರ್ಗೂ ತುಂಬ ಚೆಂದ ಕಾಣ್ತದೆ. ಈಗ ಆಗಿದೆ. ನಾನು ನಿಮಗೆ ಇದೆಲ್ಲ ಫ್ಲವರ್ಸನ್ನು ಕೂಡ ಕಂಪ್ಲೀಟ್ ಮಾಡಿ ತೋರಿಸ್ತೇನೆ. ನೋಡಿ ಎಲ್ಲ ಕಂಪ್ಲೀಟ್ ಆಗಿದೆ. ಆ ಶೇಪ್ ನೋಡಿ ಎಷ್ಟು ಚೆಂದ ಬಂದಿದೆ. ಈಗ ಈ ಗ್ಯಾಪಿಗೆ ವೈಟ್ ಸ್ಟೋನ್ ಇರ್ತದೆ ಅಲ್ವಾ, ಅದನ್ನು ನಾನು ಸ್ಟಿಕ್ ಮಾಡಿ ಕವರ್ ಮಾಡ್ತೇನೆ. ಇನ್ನೊಂದು ಸೈಡಿಗೆ ನಾನು ಜಸ್ಟ್ ಒಂದು 6 ಶುಗರ್ ಬೀಡಿಟ್ಟು 2 mm ಬೀಡಲ್ಲಿ ಕಂಪ್ಲೀಟ್ ಮಾಡಿದ್ದೇನೆ. ನೋಡಿ ಈ ಥರ ಸ್ಟಿಕ್ ಮಾಡಬೇಕು. ಇವಾಗ ಇನ್ನೂ ಸೀಸನ್ ಶುರು ಆಯ್ತಲ್ವಾ, ಸೆಪ್ಟೆಂಬರ್ ಮದುವೆಗೆ ಇವಾಗಿಂದನೇ ಆರ್ಡ್ರ್ಗಳು ಬರ್ತಾ ಇದೆ. ತುಂಬ ಕಡಿಮೆ ಬೆಲೆಯಲ್ಲಿ ಮಾಡಿಕೊಡ್ತೇವೆ. ಇಂಟ್ರೆಸ್ಟ್ ಇರೋರು ನಮ್ಮ ಕಾಂಟ್ಯಾಕ್ಟ್ ಮಾಡಿ ನಾವು ನಿಮಗೆ ತಿಳಿಸ್ತಾರೆ. ಡಿಸೈನ್ದು ರೇಟ್ಸ್ ಎಲ್ಲ ನಾನು ನಿಮಗೆ ಹೇಳ್ತೇನೆ. ನೋಡಿ ಎಷ್ಟು ಚೆಂದ ಬಂದಿದೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿದೆ ಅಂತ ಹೇಳೋದು, ಎಷ್ಟು ಯೂಸ್ಫುಲ್ ಆಗಿದೆ ಅಂತ ಹೇಳೋದನ್ನು ಕಮೆಂಟಲ್ಲಿ ತಿಳಿಸಿ. ಇಷ್ಟವಾದರೆ ಲೈಕ್ ಮಾಡಿ. ಓಕೆ, ಬಾಯ್.